Hello everyone, welcome to CAD NEST YouTube channel. So ಇವತ್ತು 3ds max ಅಲ್ಲಿ ವಾಲ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ವಾಲ್ಸ್ ಗೆ ಫಸ್ಟ್ ಜಾಮೆಟ್ರಿ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರೋದು AEC ಎಕ್ಸ್ಟೆಂಡೆಡ್. ಸೊ AEC ಎಕ್ಸ್ಟೆಂಡೆಡ್ ಅಲ್ಲಿ ವಾಲ್ ಇದೆ. ವಾಲ್ ಕ್ಲಿಕ್ ಮಾಡಿ ವಾಲ್ ಅಲ್ಲಿ ಫಸ್ಟ್ ನಾವು ವಿಡ್ತ್ ನ ಚೇಂಜ್ ಮಾಡಬೇಕು. ಸಪೋಸ್ ಮೇನ್ ವಾಲ್ ನಮ್ದು 9 ಇಂಚಸ್ ಆದ್ರೆ 9 ಇಂಚಸ್ ಕೊಡಬೇಕು. and wall height ನ 10 feet ಗೆ ರೈಸ್ ಮಾಡಬೇಕು. ಇದರಲ್ಲಿ ನಮಗೆ ಲೆಂತ್ ಆಪ್ಷನ್ ಬರಲ್ಲ, ಲೈಕ್ ವಾಲ್ ಇಲ್ಲಿಂದ ಸೆಲೆಕ್ಟ್ ಮಾಡಿ ಎಲ್ಲಿಗೆ ಡ್ರ್ಯಾಗ್ ಮಾಡಬೇಕು ಅನ್ನೋದು ಲೆಂತ್ ಆಪ್ಷನ್ ಬರಲ್ಲ. ಅದಕ್ಕೆ ನಾವು ಆಟೋಕ್ಯಾಡ್ ಪ್ಲಾನ್ ಇಂಪೋರ್ಟ್ ಆಪ್ಷನ್ ಇದೆ. ಸೊ ಇಂಪೋರ್ಟ್ ಮಾಡಿದಾಗ ಪ್ಲಾನ್ ಇಂಪೋರ್ಟ್ ಆಗಿರುತ್ತೆ. ಪ್ಲಾನ್ ಇಂಪೋರ್ಟ್ ಮಾಡಿದ್ಮೇಲೆ ಅದರದ್ದು ಲೆಂತ್ ಸಿಗುತ್ತೆ ನಮಗೆ. ಸೊ ಆವಾಗ ಸ್ಟಾರ್ಟಿಂಗ್ ಟು ಎಂಡ್ ವಾಲ್ ಲೆಂತ್ ನಮಗೆ ಡಿಫೈನ್ ಆಗುತ್ತೆ. ಸೊ ಈಗ ಇದರಲ್ಲಿ ಜಸ್ಟಿಫಿಕೇಷನ್ನು 3 ಆಪ್ಷನ್ಸ್ ಇದೆ, ಲೆಫ್ಟು, ಸೆಂಟರು ಮತ್ತು ರೈಟು. ಸೊ ಲೆಫ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಆಗಬೇಕು ಅಂತ ಹೇಳಿದ್ರೆ ಶಿಫ್ಟ್ ಆನಲ್ಲಿ ಇಟ್ಕೊಂಡು ನೆಕ್ಸ್ಟು ಲೆಫ್ಟ್ ಜಸ್ಟಿಫಿಕೇಷನಿಂದ ಲೆಫ್ಟ್ ಕಾರ್ನರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎಸ್ಕೇಪ್. ನೆಕ್ಸ್ಟು ಸೆಂಟರ್ ಜಸ್ಟಿಫಿಕೇಷನ್ ತಗೋತಾ ಇದ್ದೀನಿ. ಅಂದರೆ ಆ ಕರ್ಸರ್ ಪಾಯಿಂಟ್ ನೋಡಿ ಟಾಪ್ ವ್ಯೂ ಅಲ್ಲಿ ಆ ಪ್ಲಸ್ ಮಾರ್ಕು ಸೆಂಟರಿಂದಾನೇ ತಗೋತಾ ಇದೆ. ಸೊ ಶಿಫ್ಟ್ ಆನ್ ಮಾಡ್ತೀನಿ ಸ್ಟ್ರೇಟ್ ಲೈನ್ಗೆ. ಮೌಸ್ ಕರ್ಸರ್ ಹೇಗೆ ಮೂವ್ ಆಗ್ತಾ ಇದೆ, ಸೊ ಆ ಪ್ಲಸ್ ಆರೋ ಮಾರ್ಕ್ ಹೀಗೆ ನೋಡಿ. ಸೊ ವಾಲ್ ಇದ್ದರೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸಿಂದ ತಗೊಳುತ್ತೆ ಈ ಥರ. ನೆಕ್ಸ್ಟ್ ಜಸ್ಟಿಫಿಕೇಷನ್ ಬಂದು ರೈಟ್. ಸೊ ಶಿಫ್ಟ್ ಆನಲ್ಲಿ ಇಟ್ಕೊಳ್ಳಿ ಸ್ಟ್ರೇಟ್ ಲೈನ್ಗೆ ನೋಡಿ. ಈಗ ಎಲ್ ಶೇಪಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇನ್ಸೈಡ್ ಅಂದರೆ ನಾನು ಹಿಂಗೆ ಕಟ್ ಮಾಡಿದ್ರೆ ರೈಟಿಂದ ಬರುತ್ತೆ, ಲೆಫ್ಟ್ ತೊಗೊಂಡ್ರೆ ಈ ಮೇನ್ ವಾಲಿಂದ ಬಂದು ಹಿಂಗೆ ಕಟ್ ಆಗುತ್ತೆ ಹೊರಗಡೆಗೆ. ಸೊ ನಾನು ಸೆಂಟರ್ ತೊಗೊಂಡ್ರೆ ವಾಲ್ ಸೆಂಟರ್ ಟು ಸೆಂಟರ್ ಲೈನ್ ಡಿಸ್ಟೆನ್ಸ್ ಬರುತ್ತೆ. ಸೊ ಇದು ಜಸ್ಟಿಫಿಕೇಷನ್ ಆಪ್ಷನ್, ಅಂದರೆ ವಾಲ್ ಯಾವ ಕಡೆಯಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನ ಡಿಫೈನ್ ಮಾಡ್ತೀವಿ ಅಷ್ಟೇ. ಸೊ ಇದಕ್ಕೆ ಎಡಿಟಿಂಗ್ ಏನಾದರೂ ಮಾಡ್ಕೋಬೇಕು, ಇದ್ರ ಮಧ್ಯೆ ಸೆಗ್ಮೆಂಟ್ಸ್ ಏನಾದರೂ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಗೋ ಟು ಮಾಡಿಫೈಲಿ ವರ್ಟೆಕ್ಸ್ ಆನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಕನೆಕ್ಟ್ ಆಪ್ಷನ್ನ ಯೂಸ್ ಮಾಡಿ ವಾಲ್ನ 2 ಎಂಡನ್ನ ನಾವಿದರಲ್ಲಿ ಈ ಥರ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ಸೆಗ್ಮೆಂಟ್ಸ್ ಇನ್ಸರ್ಟ್ ಆಗುತ್ತೆ ವಾಲ್ಗೆ, ಎಕ್ಸ್ಟ್ರಾ ವಾಲ್ ಸೆಗ್ಮೆಂಟ್ಸ್, ವಾಲಲ್ಲೇ ಎಕ್ಸ್ಟ್ರಾ ವಾಲ್ ಸೆಗ್ಮೆಂಟ್ಸ್ ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟು ಡಿಲೀಟ್ ಆಪ್ಷನ್ನು. ಸೊ ಸೆಲೆಕ್ಟ್. ನೆಕ್ಸ್ಟು ವಾಲ್ ಬ್ರೇಕ್ ಅಂತ ಹೇಳಿದ್ರೆ ಬ್ರೇಕ್ ಸೆಲೆಕ್ಟ್ ಮಾಡ್ತೀರಾ. ಈ ವಾಲ್ ಫೇಸಲ್ಲಿ ಬ್ರೇಕ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಈ ವಾಲ್ 2 ಬ್ರೇಕ್ ಆಗಿದೆ. ಸೊ ಸೆಲೆಕ್ಷನ್ ಇದರಲ್ಲಿ ಇದನ್ನು ಆಫ್ ಮಾಡಿ ಈ ಥರ ವಾಲ್ ಬ್ರೇಕ್ ಆಪ್ಷನ್ ತೋರಿಸುತ್ತೆ. ಸೊ ಇದು ವಾಲ್ ಮಾಡಿಫಿಕೇಷನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.